ಶ್ರೀನಿವಾಸ ಗುರು ರಾಘವೇಂದ್ರ ಜಗನ್ನಾಥದಾಸರು ಕರ್ಮದ ದೇವತೆ ಅಂತ ಈಗಾಗಲೇ ತಿಳ್ಕೊಂಡಿದ್ದೀವಿ. ಆಗಿನ ಕರ್ಮದ ದೇವತೆಯ ಹೆಸರು ನರಸಿಂಹ ಅಂಥೇಳಿ. ಅಂಥ ನರಸಿಂಹ ನಾಮಕ ಕರ್ಮದ ದೇವತೆಯೇ ಭಗವಂತನ ಆಜ್ಞೆಗೆ ಬದ್ಧನಾಗಿ ಆ ಸ್ವಾಮಿಯ ಆದೇಶಾನುಸಾರವಾಗಿ ತನ್ನ ಪ್ರಾರಬ್ಧಾದಿಗಳನ್ನೆಲ್ಲ ಕಳ್ಕೊಳ್ಳೋಕ್ಕಾಗಿ ಹರಿಯ ಅಪೂರ್ವ ಮಹಿಮೆಗಳನ್ನೆಲ್ಲ ಜಗತ್ತಿಗೆ ತಿಳಿಸಬೇಕೆಂಬ ಸದುದ್ದೇಶದಿಂದ ಮೊಟ್ಟ ಮೊದಲು ಕೃತಯುಗದಲ್ಲಿ ಹಿರಣ್ಯಕಶಿಪಿಗೆ ಮಗನಾಗಿ ಜನಿಸಿದ. ದೊಡ್ಡ ಮಗ ಪ್ರಹ್ಲಾದ, ಎರಡನೇ ಮಗ ಸಲ್ಹಾದ, ಮತ್ತು ಇನ್ನು ಇಬ್ಬರು ಮಕ್ಕಳಿದ್ದರು ಅಂತ ಈಗಾಗಲೇ ತಿಳ್ಕೊಂಡಿದ್ದೀವಿ. ಪ್ರಹ್ಲಾದ, ಸಲ್ಹಾದ, ಕಲ್ಹಾದ, ಅನುಲ್ಹಾದ ಅಂಥೇಳಿ. ಈ ಸಹ್ಲಾದನೇ ಜಗನ್ನಾಥದಾಸರು ಮುಂದೆ ಅವತಾರ. ಸೊ ಇದು ಮೊಟ್ಟ ಮೊದಲನೇ ಜನ್ಮ. ಮೊದಲನೇ ಜನ್ಮನೇ ಎಷ್ಟು ಅಪೂರ್ವ ನೋಡ್ರಿ. ಎಂಥ ಯೋಗ! ಆ ಮೋಹಿನಿ ರೂಪಿ ಪರಮಾತ್ಮ ಕರುಣೆಯನ್ನು ತೋರಿ ಆ ಜೀವಿಯ ಎಷ್ಟು ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ. ಆ ನರಸಿಂಹ ಎಂಬೋ ಕರ್ಮದ ದೇವತೆ ಎಂಬೋ ಜೀವಿ ಎಷ್ಟು ಪುಣ್ಯ ಮಾಡಿದ್ನೋ, ಎಂಥ ಸಾಧನ ಶರೀರನು ಜಗತ್ತಿಗೆ ಉಪಕಾರವಾಗುವ ರೀತಿಯಲ್ಲಿ ಅಮೃತವನ್ನು ಹಾಕಿ ಮುಂದೆ ನೀನು ಜಗನ್ನಾಥ ದಾಸನಾಗ್ತೀಯ, ಆಗ ಹರಿಕಥಾಮೃತ ರಚನೆ ಮಾಡುವಂಥ ಆಗ ಆಶೀರ್ವಾದ ಮಾಡಿ ಎರಡನೇ ಜನ್ಮ ಏನು ಮಾಡಿದೆ ಗೊತ್ತಾ? ಭಗವಂತ ಪ್ರಹ್ಲಾದನಿಗೆ ತಮ್ಮನಾಗಿ ಹುಟ್ಟಿಸ್ತ. ಪ್ರಹ್ಲಾದ ಅಂತಂದರೆ ಅದೊಂದು ಅದ್ಭುತವಾದ ವ್ಯಕ್ತಿ. ಮಕ್ಕಳಲ್ಲಿ ಒಂದು ಪ್ರಹ್ಲಾದ, ಎರಡನೇದು ಧ್ರುವ. ಇಬ್ಬರು ಜಗತ್ತಿಗೆ ಅಪೂರ್ವವಾದ ಸಂದೇಶವನ್ನು ನೀಡಿರ್ತಕ್ಕಂಥ ಎರಡು ಮಕ್ಕಳು. 5 ವರ್ಷದ ಕಂದಮ್ಮ ಪ್ರಹ್ಲಾದ, ತಮ್ಮ ಅಣ್ಣ 5 ವರ್ಷ 6 ವರ್ಷ ಆದರೆ ಸಲ್ಹಾದನಿಗೆ ಎಷ್ಟಿರ್ತದೆ? ಅವನು ಸಣ್ಣವನೇ ಇರ್ತಾನೆ. ಒಟ್ಟಿನ ಮೇಲೆ ಇಬ್ಬರು ಚಿಕ್ಕವರು, ಒಂದು 10 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳು. ಇಂಥ 10 ವರ್ಷದ ಮಕ್ಕಳಾಗಿರ್ತಕ್ಕಂಥ ಪ್ರಹ್ಲಾದ ಮತ್ತು ಸಲ್ಹಾದ, ಕಲ್ಹಾದ, ಅನುಲ್ಹಾದ ಈ 4 ಜನ ಚಂಡಾಮರ್ಕರಲ್ಲಿ ವಿದ್ಯಾಭ್ಯಾಸಕ್ಕೆ ಅವರ ತಂದೆಯಿಂದ ಆಜ್ಞಪ್ತರಾಗಿರುವಾಗ ಎಂಥ ಪ್ರಹ್ಲಾದ ಅಂದರೆ ಗುರುಗಳ ಮಾತನ್ನು ಧಿಕ್ಕರಿಸಿದ. ಗುರುಗಳ ಬಗ್ಗೆ ಅವರು ಹೇಳಿದ ಯಾವ ತತ್ವವನ್ನು ಅಂಗೀಕಾರ ಮಾಡಲಿಲ್ಲ, ಅವರ ಬೋಧೆಯನ್ನು ಕೇಳಲಿಲ್ಲ. ಯಾಕೆ ಕೇಳಲಿಲ್ಲ? ಮತ್ತು ಜ್ಞಾನ ಹೇಗೆ ಬಂತು ಅಂದರೆ, ಪ್ರಹ್ಲಾದನಿಗೆ ಗರ್ಭದಲ್ಲಿರುವಾಗೆ ಪರತತ್ವ ಪದ್ಧತಿಯನ್ನು ತಿಳ್ಕೊಂಡ ಪುಣ್ಯಜೀವಿ. ಕಯಾಧುವನ್ನು ತಗೊಂಡೋಗಿ ಎಲ್ಲೋ ಅಡಗಿಸ್ಬೇಕು ಅಂತ ಇಂದ್ರ ಹೋಗ್ತಾ ಇದ್ದರೆ ನಾರದರು ಮಧ್ಯದಲ್ಲಿ ಇಂದ್ರನನ್ನು ತಡೆದು, ಏನು ಇಂದ್ರ, ಕಯಾಧುವನ್ನು ಅದು ಇಂದ್ರದೇವರು ಹಾಗೆ ಮಾಡಿದ್ದಾರೆ. ನಾರದರಿಗಿಂತ ಬಹಳ ದೊಡ್ಡ ಕಕ್ಷಾದಲ್ಲಿರ್ತಕ್ಕಂಥವ್ರು. ನಾರದ ಎಲ್ಲಿದ್ದಾನೆ? ವರುಣದೇವರ ಮೇಲಿದ್ದಾನೆ. ವರುಣದೇವರಿಗಿಂತ ಕಮ್ಮಿ. ಆಮೇಲೆ ವರುಣದೇವರು ಆದಮೇಲೆ ಸೂರ್ಯಚಂದ್ರರು, ಸೂರ್ಯಚಂದ್ರರಾದ ಮೇಲೆ ಪ್ರಭಾವಾಯುದೇವರು ಆದಮೇಲೆ ಶಚಿರತಿ ಇತ್ಯಾದಿಗಳು. ಇವರಾದ ಮೇಲೆ ಅಹಂಕಾರಿಕ ಪ್ರಾಣದೇವರು, ಅಹಂಕಾರಿಕ ಪ್ರಾಣದೇವರಾದ ಮೇಲೆ ಬರ್ತಕ್ಕಂಥವ್ರು ಇಂದ್ರ ಕಾಮ. ಇಂದ್ರ ದೊಡ್ಡ ಕಕ್ಷ, ಭಾಳ ಸಾಮಾನ್ಯ ವ್ಯಕ್ತಿ ಅಲ್ಲ, ಮನೋನಿಯಾಮಕರು. ಅಂಥ ಮನೋನಿಯಾಮಕರಾದ ಇಂದ್ರದೇವರು ಕೈಯಾದವನ್ನು ಕೊಲ್ಲಬೇಕು ಅಂತ ಅಂದ್ಕೊಂಡ್ರು. ಆ ಗರ್ಭವನ್ನು, ಕೈಯಾದು ಗರ್ಭವತಿಯಾಗಿದ್ಲು, ಆ ಗರ್ಭವನ್ನು ಕೆಡಿಸಿಬಿಡಬೇಕು ಅಂತ ಅಂದ್ಕೊಂಡ್ರು. ಇವೆಲ್ಲ ಅನ್ನಬಾರ್ದು, ಹಾಗೆಲ್ಲ ಊಹೆ ಮಾಡಬಾರ್ದು. ಆ ರೀತಿ ಅಂದುಕೊಂಡಂತೆ ಕಾಣಿಸಿದರೂ ಕೂಡ ಅದರ ಹಿಂದೆ ಅನೇಕ ಕಾರಣಗಳಿರ್ತವೆ. ಅದರ ಹಿಂದೆ ಅವರ ಇಂದ್ರದೇವರ ದುಃಖ ಪ್ರಾರಬ್ಧ ಅಂತ ಅಂಬೋದಿರ್ತದೆ. ಅವೆಲ್ಲ ಮಾಡ್ಲಿಕ್ಕಾಗಿ ಮಾಡಿರ್ತಾರೆ, ಅದು ಕಳ್ಕೊಳ್ಳೋಕ್ಕಾಗಿ ಮಾಡಿರ್ತಾರೆ. ಒಟ್ಟಿನ ಮೇಲೆ ಕಯಾಧುವನ್ನು ಇಂದ್ರದೇವರು ಕರ್ಕೊಂಡು ಹೋಗ್ತಾಯಿದ್ರು. ಆಗ ನಾರದರು ಮಧ್ಯದಲ್ಲಿ ಬಂದು, ಇಂದ್ರ, ನೀನು ಒಳಗಿರ್ತಕ್ಕಂಥ ಕಯಾಧುವಿನ ಗರ್ಭದಲ್ಲಿರ್ತಕ್ಕಂಥ ಶಿಶು ಅದು ಹಿರಣ್ಯಕಶಿಪುವಿನ ಮಗ, ಹಿರಣ್ಯಕಶಿಪುವಿನಂತೆ ಮಹಾ ದುಷ್ಟನಾಗ್ತಾನೆ ಅಂತ ಊಹೆ ಮಾಡಬೇಡ. ಅದು ಮಹಾಭಾಗವತೋತ್ತಮಾಗಿ ಬರ್ಲಿಕ್ಕೆ ಹೋಗ್ತದೆ. ನೀ ಬಿಡು, ನಾನು ಕರ್ಕೊಂಡು ಹೋಗ್ತೇನೆ ಅಂತೇಳಿ ತಮ್ಮ ಆಶ್ರಮಕ್ಕೆ ಕರ್ಕೊಂಡೋಗಿ ಕಯಾಧುವಿಗೆ ತತ್ವೋಪದೇಶ ಮಾಡುವ ನೆಪದಲ್ಲಿ ಗರ್ಭಸ್ಥನಾದ ಪ್ರಹ್ಲಾದನಿಗೆ ತತ್ವೋಪದೇಶ ಮಾಡಿದರು. ಸುಮಾರು 1 ವರ್ಷದ ಕಾಲ ಕಯಾಧು ನಾರದರ ಆಶ್ರಮದಲ್ಲೇ ಬೆಳೆದು ಗರ್ಭವತಿಯಾಗಿ ಅಲ್ಲೇ ಜೀವದ ಸಾಕ್ಷಿ. ಆ ಸಂದರ್ಭದಲ್ಲಿ ಗರ್ಭದಲ್ಲಿರುವ ಶಿಶುವಿಗೆ ನಾರದರು ತತ್ವೋಪದೇಶ ಮಾಡಿದರು. ಆ ಕೂಸು ಹೇಗೆ ಅಭಿಮನ್ಯುವಿನ ಕಥೆ ಬರ್ತದೋ ಅದರಂತೆ ಕಯಾಧುವಿನ ಗರ್ಭದಲ್ಲಿರ್ತಕ್ಕಂಥ ಕೂಸು ನಾರದರು ಹೇಳ್ತಕ್ಕಂಥ ತತ್ವೋಪದೇಶವನ್ನೆಲ್ಲ ಕೇಳ್ತಾ ಹ್ಞೂ ಅಂತಿತ್ತಂಥದ್ದು. ಅಂದರೆ ಅದು ಎಂಥ ಅದ್ಭುತವಾದ ಜೀವ ಆಗಿರಬೇಕು.
ಅದ ಕಾರಣನೇ ಪ್ರಹ್ಲಾದರಾಜರನ್ನು ಶೇಷಾಂಶರು ಅಂತ ಹೇಳ್ತಾರೆ. ಸಾಕ್ಷಾತ್ ಶೇಷದೇವರೇ ಪ್ರಹ್ಲಾದರಾಜರಾಗಿ ಅವತಾರ ಮಾಡಿದರು. ಆಗ ನಾರದರಿಂದ ಗರ್ಭದಲ್ಲಿ ತತ್ವಜ್ಞಾನ ಪಡೆದಿರತಕ್ಕಂಥ ಮಹಾಜ್ಞಾನಿಯಾದ ಪ್ರಹ್ಲಾದ ಇಡೀ ಚಂಡಾಮರ್ಕರ ಆಶ್ರಮವನ್ನೇ ಪರಿಣಾಮ ಮಾಡಿದ, ಚೇಂಜ್ ಮಾಡಿಬಿಟ್ಟ. ಅಲ್ಲಿರ್ತಕ್ಕಂಥ ದೈತ್ಯ ಬಾಲಕರನ್ನೆಲ್ಲ ಕೂಡಿಸಿಕೊಂಡು ನಮ್ಮ ಗುರುಗಳು ಹೇಳಿದ ಮಾತು ಕೇಳಬೇಡ್ರಿ, ಅದು ಜೀವನದ ಉದ್ಧಾರಕ್ಕೆ ಕಾರಣ ಆಗೋದಿಲ್ಲ. ಅವನು ನಮ್ಮ ಚಂಡಾಮರ್ಕರಿಬ್ಬರು ಏನು ಮಾಡ್ತಾರೆ ಅಂದರೆ, ನಮ್ಮಪ್ಪ ಹಿರಣ್ಯಕಶಿಪು ದೊಡ್ಡವನು ಅಂಥೇಳಿ ಅವನ ಮನಸ್ಸು ಮೆಚ್ಚಿಸಬೇಕು ಅಂಥೇಳಿ ಬರೇ ಒಂದು ನೀತಿ ಒಳ್ಳೆ ಮಾತು ಹೇಳೋದು, ವೇದದ ಮಾತುಗಳು ಹೇಳೋದು, ಹರಿಸರ್ವೋತ್ತಮ ಇತ್ಯಾದಿಗಳನ್ನು ಯಾವೂ ಹೇಳ್ತಾ ಇದ್ದಿಲ್ಲ. ಹರಿಯನ್ನು ದ್ವೇಷ ಮಾಡುವ ರೀತಿಯಲ್ಲಿ ಹೇಳ್ತಾ ಇದ್ದರು. ಆಗ ಪ್ರಹ್ಲಾದ ಅದನ್ನು ಧಿಕ್ಕಾರ ಮಾಡಿ ದೈತ್ಯ ಬಾಲಕರನ್ನೆಲ್ಲ ತನ್ನ ಕಡೆ ಎಳ್ಕೊಂಡ. ಕೌಮಾರೇ ಆಚರೇತ್ ಪ್ರಾಜ್ಞಃ ಧರ್ಮಾನ್ ಭಾಗವತಾನ್ಯ, ಭಗವಂತನಿಗೆ ಸಂಬಂಧಪಟ್ಟಗಳನ್ನು ಧರ್ಮಗಳನ್ನು ಸಣ್ಣ ಹುಡುಗರಿರುವಾಗೆ ನಾವು ಆಚರಣೆ ಮಾಡಬೇಕು ಅಂಥೇಳಿ ಹರಿನಾಮ ಸಂಕೀರ್ತನೆ ಮಾಡ್ತಾ ದೈತ್ಯ ಬಾಲಕರ ಹೃದಯವನ್ನೆಲ್ಲ ತನ್ನ ಕಡೆ ಸೆಳೆಕೊಂಡು ಒಂದು ರೀತಿಯಿಂದ ದೈತ್ಯ ಬಾಲಕರೆಲ್ಲ ದೇವ ಬಾಲಕರಾಗಿಬಿಟ್ರು ಪ್ರಹ್ಲಾದನ ಸಹವಾಸದಲ್ಲಿ. ಮತ್ತು ದೈತ್ಯ ಬಾಲಕರೇ ದೇವ ಬಾಲಕರಾದರು, ಒಳ್ಳೆ ಪುಣ್ಯಾತ್ಮರಾದರು, ಸಾತ್ವಿಕ ಭಾವನೆಗೆ ಒಳಗಾದರು, ಹರಿಸರ್ವೋತ್ತಮತ್ವ ಎಂಬ ಜ್ಞಾನವನ್ನು ಪಡ್ಕೊಂಡ್ರು, ಭಗವಂತನ ಪ್ರಹ್ಲಾದನಂತೆ ಹರಿಯನ್ನು ಧ್ಯಾನ ಮಾಡ್ತಕ್ಕಂಥವ್ರಾದರು ಅಂತಂದರೆ ಇನ್ನು ತಮ್ಮಂದರು ಸುಮ್ಮನೆ ಇರ್ತಾರ? ತಮ್ಮಂದರು ಬಿಟ್ಟನ ಇಲ್ಲ. ದೈತ್ಯ ಬಾಲಕರನ್ನು ಸೆಳೆಯುವುದಕ್ಕಿಂತ ಮುಂಚಿತವಾಗಿ, ಅವರ ಮನಸ್ಸನ್ನು ನಿರ್ಮಲಗೊಳಿಸುವುದಕ್ಕಿಂತ ಮುಂಚಿತವಾಗಿ ಪ್ರಹ್ಲಾದ ತನ್ನ 3 ಮಂದಿ ತಮ್ಮಂದರನ್ನು ಉದ್ಧಾರ ಮಾಡಿದ. ಅವರಿಗೆ ದಿವ್ಯವಾದ ತತ್ವ, ತಾನು ನಾರದರಿಂದ ಗರ್ಭದಲ್ಲಿ ಏನೇನು ತಿಳ್ಕೊಂಡಿದ್ದ ಆ ಎಲ್ಲವನ್ನು ತನ್ನ ತಮ್ಮಂದರಿಗೆ, ಅದರಲ್ಲಿ ಪ್ರಧಾನವಾಗಿ ಸಲ್ಲಾದನಿಗೆ ಹೇಳಿ 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 ದಿವ್ಯ ಜ್ಞಾನಿಯನ್ನಾಗಿ ಮಾಡಿದ. ಆ ಜ್ಞಾನದ ಫಲವಾಗಿ ಅಣ್ಣನ ಸಹವಾಸ, ಅಣ್ಣನ ಉಪದೇಶ ಇವುಗಳಿಂದ ಸಲ್ಲಾದರಾಜರು ಆ ಕೃತಯುಗದಲ್ಲಿ ಸಾಕ್ಷಾತ್ ನರಸಿಂಹದೇವರ ದರ್ಶನ ಆಯ್ತು ಅವರಿಗೆ. ಒಂದು ಕಡೆ ಪ್ರಹ್ಲಾದರೇ ಕಾರಣನಾದರೂ, ನರಸಿಂಹ ಕಂಬದಿಂದ ಬರಲಿಕ್ಕೆ ಕಾರಣ ಪ್ರಹ್ಲಾದನಾದರೂ ಕೂಡ ಅದನ್ನು ನೋಡಿದ ವ್ಯಕ್ತಿ ಯಾರಂದ್ರೆ ಸಲ್ಲಾದ. ಒಂದು ನರಸಿಂಹದೇವರ ಹತ್ತಿರಕ್ಕೆ ಹೋಗಿ ನರಸಿಂಹದೇವರ ಅನುಗ್ರಹಕ್ಕೆ ಪಾತ್ರರಾಗಿ ನರಸಿಂಹನ ತೊಡೆಯನ್ನು ಅಲಂಕಾರ ಮಾಡಿದವರು ಪ್ರಹ್ಲಾದರಾಜರಾದರೆ, ಅವ್ರ ಹಿಂದೆ ಸಲ್ಲಾದ, ಕಲ್ಲಾದ, ಅನುಲ್ಲಾದರು ಕೂಡ ಹೋಗಿ ಆ ನರಸಿಂಹನ ಪರಮಾನುಗ್ರಹಕ್ಕೆ ಪಾತ್ರರಾದರು. ಅದನ್ನು ನೆನೆಸ್ಕೋತಾರೆ. ಅದನ್ನು ಕಲ್ಪನೆ ಅಲ್ಲ, ಅದನ್ನು ಜಗನ್ನಾಥದಾಸರೇ ಹೇಳಿಕೊತಾರೆ. ಓದಿಸುವ ಗುರುಗಳನೆ ಜರಿದು, ಓದಿಸುವ ಗುರುಗಳನೆ ಜರಿದು ಸಹೋದರರಿಗುಪದೇಶಿಸಿದ ಮಹದಾದಿ ಕಾರಣ ಸರ್ವಗುಣ ಸಂಪೂರ್ಣ ಹರಿಯಂದು ವಾದಿಸುತ್ತ ತ್ವತ್ಪತಿಯ ತೋರೆಂದ ಧನುಜ ಬೆಸಗೊಳಲು ಸ್ತಂಭದಿ ಶ್ರೀಧನಾಕ್ಷಣ ತೋರಿಸಿದ ಪ್ರಹ್ಲಾದ ಸಲಹೆಮ್ಮ. ಪ್ರಹ್ಲಾದನಿಗೆ ನಮಸ್ಕಾರ ಮಾಡ್ತಾ ಜಗನ್ನಾಥದಾಸರು ಸಹೋದರನಿಗೆ ಉಪದೇಶಿಸಿ, ಅಂದರೆ ಓದಿಸುವ ಗುರುಗಳ ಚಂಡಾಮರ್ಕರನ್ನು ತಿರಸ್ಕಾರ ಮಾಡಿ ತಮ್ಮಂದರಿಗೆ ಜ್ಞಾನೋಪದೇಶ ಮಾಡಿರ್ತಕ್ಕಂಥ ನರಸಿಂಹರೂಪಿಯಾಗಿರ್ತಕ್ಕಂಥ ಪರಬ್ರಹ್ಮನನ್ನು ಸ್ತಂಭದಿಂದ ತೋರಿಸಿರ್ತಕ್ಕಂಥ ಅಣ್ಣನಾದ ಪ್ರಹ್ಲಾದ ನಮ್ಮನ್ನು ಉದ್ಧಾರ ಮಾಡಲಿ ಅಂಥೇಳಿ ಜಗನ್ನಾಥದಾಸರು ಪ್ರಹ್ಲಾದರಾಜನ ಸ್ತೋತ್ರ ಮಾಡಿದ್ದಾರೆ. ಈ ಒಂದು ಪದ್ಯ ಸ್ಪಷ್ಟ ಆಗ್ತದೆ ನಮಗೆ. ತಮ್ಮಂದರಿಗೆ ಉಪದೇಶ ಮಾಡಿದ, ಹರಿತತ್ವವನ್ನು ಉಪದೇಶ ಮಾಡಿದ, ಹರಿಭಜನೆ ಮಾಡಿಸ, ಅವರಿಗೆ ದಿವ್ಯವಾದ ಜ್ಞಾನವನ್ನು ಕರುಣಿಸಿದ. ಯಾರು? ಪ್ರಹ್ಲಾದ ಕಣಿಸಿದ. ಆದ ಕಾರಣ ಜಗನ್ನಾಥದಾಸರು ಇದನ್ನು ಅಂದರೆ ಆಗ ಕೃತಯುಗದಲ್ಲಿ ಪ್ರಹ್ಲಾದರಾಜರಿಂದ ಯಾವ ಜ್ಞಾನ ಪಡ್ಕೊಂಡಿದ್ದರೋ ಆ ಜ್ಞಾನನೇ ಕಲಿಯುಗದಲ್ಲಿ ಜಗನ್ನಾಥದಾಸರಾಗಿ ಬಂದಾಗ ಮತ್ತೆ ಪುನಃ ಅಭಿವ್ಯಕ್ತವಾಯಿತು. ಆಗಲೇ ಹರಿಕಥಾಮೃತ ಸಾರ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ, ಪ್ರಹ್ಲಾದರಾಜರೆಂಬ ಗುರುಗಳ ಕರುಣದಿಂದ ಹರಿಕಥಾಮೃತ ಸಾರ ಪೇಳುವೆ. ಅದಕ್ಕೆ ಗುರುಗಳ ಎಂಬ ಶಬ್ದ ಹಾಕಿದ್ದಾರೆ. ಅದೇ ವಿಜಯರಾಯರ ಕರುಣದಿಂದನೋ ಗೋಪಾಲದಾಸರ ಕರುಣದಿಂದಲೋ ಅಂತ ಹಾಕಿಬಿಟ್ಟಿದ್ದರೆ ಈ ಎಲ್ಲ ಅರ್ಥಗಳು ಬರ್ತಿದ್ದಿಲ್ಲ. ಗೋಪಾಲದಾಸರ ಕರುಣೆಯಿಂದ ಹರಿಕಥಾಮೃತ ಸಾರ ಹೇಳ್ತಿರ್ತಂದರೆ ಅಲ್ಲಿಗೆ ಸ್ಟಾಪ್ ಆಗಿ ಹೋಗ್ತಿತ್ತು. ಗುರುಗಳ ಅಂತಕ್ಕಂಥ ಒಂದು ಸಾಮಾನ್ಯ ಶಬ್ದ ಪ್ರಯೋಗ ಮಾಡಿ ಮೋಹಿನಿ ರೂಪಿಯಾಗಿರ್ತಕ್ಕಂಥ ಪರಬ್ರಹ್ಮನ್ನು ತನ್ನ ಗುರುಗಳನ್ನಾಗಿ ಚಿಂತನೆ ಮಾಡಿ ಆ ಗುರುಗಳ ಅನುಗ್ರಹದಿಂದ ಹರಿಕಥಾಮೃತ ಸಾರ ರಚನೆ ಮಾಡ್ತೇನೆ. ಮತ್ತು ಕೃತಯುಗದಲ್ಲಿ ಪ್ರಹ್ಲಾದರಾಜನ
ತಮ್ಮನಾಗಿ ಸಲ್ಲಾದರಾಜನಾಗಿ ಅವತಾರ ಮಾಡಿ ಆ ಪ್ರಹ್ಲಾದರಿಂದ ಏನು ದಿವ್ಯವಾದ ಜ್ಞಾನ ಪಡ್ಕೊಂಡ ಅದನ್ನೇ ಕಲಿಯುಗದಲ್ಲಿ ಹರಿಕಥಾಮೃತ ರೂಪದಲ್ಲಿ ಹೊರಗೆ ಹಾಕ್ತಾ ಇದ್ದೀನಿ. ಇದಕ್ಕೆ ಕಾರಣ ಯಾವುದು? ಒಂದು ರೀತಿಯಿಂದ ಮೊದಲನೇ ಜನ್ಮವಾದ ಸಲ್ಲಾದ ಅವತಾರದಲ್ಲಿ ಅಣ್ಣನ ಸ್ಥಾನದಲ್ಲಿದ್ದು ಪ್ರಹ್ಲಾದರಾಜರು ನನಗೇನು ಉಪದೇಶ ಮಾಡಿದ್ರಲ್ಲ, ಆ ಉಪದೇಶವೇ ಹರಿಕಥಾಮೃತ ರೂಪದಲ್ಲಿ ಬರ್ತಾರೆ ಅಂತ. ಗುರುಗಳ ಕರುಣ ಅಂದರೆ ಪ್ರಹ್ಲಾದರಾಜರ ಕರುಣದಿಂದ. ಮೊದಲನೇ ಗುರುಗಳ ಕರುಣ ಎಂಬುದಕ್ಕೆ ಮೋಹಿನಿ ರೂಪಿಯಾಗಿರ್ತಕ್ಕಂಥ ಅಮೃತವನ್ನು ಹಾಕಿದ ಮೋಹಿನಿ ರೂಪಿಯಾದ ಗುರುಗಳ ಕರುಣ. ಈ ಎರಡನೇ ಜನ್ಮದಲ್ಲಿ ಪ್ರಹ್ಲಾದರಾಗಿದ್ದಾಗ ಪ್ರಹ್ಲಾದರಾಜ ಎನ್ನುವ ಗುರುಗಳ ಕರುಣದಿಂದ ಈ ಹರಿಕಥಾಮೃತ ರಚನೆ ಮಾಡ್ತೀನಿ ಅಂತಂತಾರೆ. ಮುಂದೆ ಅದೇ ಸಲ್ಲಾದ ಅಂದರೆ ನೃಸಿಂಹ ಅಂತಕ್ಕಂಥ ಕರ್ಮಜ ದೇವತೆ ಮೊದಲನೇ ಜನ್ಮದಲ್ಲಿ ಸಲ್ಲಾದನಾಗಿ ಅವತಾರ ಮಾಡಿದ. ದ್ವಾಪರ ಯುಗದಲ್ಲಿ ಅದೇ ಸಲ್ಲಾದ ಪುನಃ ಮತ್ತೆ ಭೂಮಿಗೆ ಇಳಿದು ಬಂದ. ಅದು ಎಂಥದ್ದೊಂದರ ವಿಚಿತ್ರ. ಸಲ್ಲಾದನಾಗಿ ಅವತಾರ ಮಾಡಿದಾಗ ಅಪೂರ್ವವಾದ ರೀತಿಯಲ್ಲಿ ಜ್ಞಾನ ಸಂಪಾದನೆ ಮಾಡಿದ. ದೊಡ್ಡ ಸಹವಾಸ. ಎಂಥ ಸಹವಾಸ! ಪ್ರಹ್ಲಾದನಂಥ ದಿವ್ಯ ಜ್ಞಾನಿಯ ಸಹವಾಸ. ಆತನಿಂದ ತತ್ವೋಪದೇಶ ಪಡೆದ. ಪುಣ್ಯ ಜಾಸ್ತಿ ಆಯಿತು ಏನೋ ಗೊತ್ತಿಲ್ಲ. ದ್ವಾಪರ ಯುಗದಲ್ಲಿ ಶಲ್ಯನಾಗಿ ಅವತಾರ ಮಾಡಿದ. ಆ ಶಲ್ಯನಾಗಿ ಅವತಾರ ಮಾಡಿದಾಗ ಮಾದ್ರಿ ದೇಶಕ್ಕೆ ಅಧಿಪತಿಯಾದ. ಮಾದ್ರಿಗೆ ಅಣ್ಣನಾಗಿ ಮದ್ರ ದೇಶಕ್ಕೆ ಅಧಿಪತಿಯಾಗಿ ಜೀವನ ಮಾಡಿ ಕೊನೆಯ ದುರ್ದೈವ ಎಲ್ಲಿಗೆ ಬಂತು ಅಂದರೆ ಕೃಷ್ಣನ ಭಕ್ತ. ಆದರೆ ದುರ್ದೈವ ದುರ್ಯೋಧನನ ಸಹವಾಸ ಮಾಡಬೇಕಾಯಿತು. ದುರ್ಯೋಧನನ ಅನ್ನ ಉಣ್ಣಬೇಕಾಯಿತು. ಆ ದುರ್ಯೋಧನನ ಮಾತು ಕೇಳಬೇಕಾಯಿತು. ಸಾತ್ವಿಕ ತಮರಾಗಿರ್ತಕ್ಕಂಥ ಕೃಷ್ಣನ ಅಭಿಮಾನಕ್ಕೆ ಪಾತ್ರನಾಗಿರ್ತಕ್ಕಂಥ ಪಾಂಡವರಿಗೆ ವಿರೋಧವಾಗಿ ನಿಂತು ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡತಕ್ಕಂಥ ದುರ್ಯೋಗ ಬಂತು. ಇದಕ್ಕೆಲ್ಲ ಕಾರಣ ಆ ಶಲ್ಯರಾಜನ ದುಃಖ ಪ್ರಾರಬ್ಧ. ಅದನ್ನು ಭಗವಂತ ಕಳಿಬೇಕು ಅಂದ್ಕೊಂಡ. ಇನ್ನೊಂದು ಜ್ಞಾನಿಗಳು ಏನು ಮಾಡ್ತಾರೆ ಅಂದರೆ, ಭಗವಂತ ಹಾಗಿಟ್ಟರೆ ಹಾಗಿರ್ತೀವಿ ಅಂತಾರೆ. ಭಗವಂತ ಇಟ್ಟು ಹಾಗೆ ಇರುವೇನೋ ಹರಿಯೇ, ನಿನ್ನಿಶ್ಚಯ. ನೀನು ಹಿಂದಿನ ಜನ್ಮದಲ್ಲಿ ಪ್ರಹ್ಲಾದರಾಜರಿಗೆ ತಮ್ಮನಾಗಿ ಹುಟ್ಟಿಸಿ ನನ್ನ ಜನ್ಮವನ್ನು ಪಾವನ ಮಾಡಿದಿ. ಈ ದ್ವಾಪರ ಯುಗದಲ್ಲಿ ಹೇಗೆ ಮಾಡಿದ್ವಿ ಗೊತ್ತಾ? ಒಳ್ಳೆ ಕಡೆ ಹುಟ್ಟಿಸಿ ಮಧ್ಯದೇಶಕ್ಕೆ ಅಧಿಪತಿಯನ್ನಾಗಿ ಮಾಡಿದ್ವಿ. ಪಾಂಡವರ ತಾಯಿಯಾದ ಅಂದರೆ ನಕುಲ ಸಹದೇವರಿಗೆ ತಾಯಿಯಾಗಿರ್ತಕ್ಕಂಥ ಮಾದ್ರಿಗೆ ಅಣ್ಣನಾಗಿ ಹುಟ್ಟಿಸಿ ಪಾಂಡವರ ಸಹವಾಸ ಬೆಳೆಸಿ ಪಾಂಡವರ ಹತ್ತಿರ ಬಂಧುವಾದ ನಾನು. ಅಷ್ಟೇ ಅಲ್ವಾ? ಉದರಿಗೆ ನಕುಲ ಸಹದೇವರಿಗೆ ಚಿಕ್ಕಪ್ಪ, ಸೋದರ ಮಾವ ಆದರೆ ಭೀಮ, ಅರ್ಜುನ ಧರ್ಮರಾಜನಿಗೆ ಕೂಡ ಸೋದರ ಮಾವ ಆಗ್ತಾನೆ. ಅಂಥ ಭಾಗ್ಯ ಕೊಟ್ಟು ಕೃಷ್ಣನ ದರ್ಶನ ಭಾಗ್ಯ ಕೊಟ್ಟು ಕೃಷ್ಣನಲ್ಲಿ ಭಕ್ತಿ ಬೆಳೀತು. ಶಲ್ಯ ಮಹಾರಾಜ ಕೃಷ್ಣನ ಭಕ್ತರಾಗಿದ್ದರು, ಬಹಳ ಭಕ್ತರಾಗಿದ್ದರು. ಆದರೆ ದುರ್ದೈವ ಯಾವುದಂದರೆ ದುಃಖ ಪ್ರಾರಬ್ಧ. ಅದನ್ನು ಅನುಭವಿಸಬೇಕಾಗಿತ್ತು. ಆದ ಕಾರಣ ಆ ಮನಸ್ಸಲ್ಲಿ ಕೊರಗು ಬಂದುಬಿಡ್ತು. ಪಾಂಡವರ ಪಕ್ಷ ಬಿಟ್ಟುಬಿಟ್ಟು ಕೌರವರಿಗೆ ದುರ್ಯೋಧನಿಗೆ ಮಾತು ಕೊಟ್ಟಂತೆ ದುರ್ಯೋಧನ ಪಕ್ಷ ವಹಿಸಿ ಪಾಂಡವರಿಗೆ ವಿರುದ್ಧವಾಗಿ ಯುದ್ಧ ಮಾಡಿದ್ರಲ್ಲ. ಆ ಯುದ್ಧ ಮಾಡುವಾಗ ಎಷ್ಟು ಸಾಲ ಹತ್ತಿದ್ದಾರೋ ಗೊತ್ತಿಲ್ಲ. ಅಯ್ಯೋ ಎಂಥ ಪ್ರಾರಬ್ಧಪ್ಪ! ಸಾತ್ವಿಕ ತಬರಾದ ನನಗೆ ಸಾಕ್ಷಾತ್ ಸೋದರಳಿಯರಂದರಾಗಿರತಕ್ಕಂಥ ಪಾಂಡವರಿಗೆ ವಿರೋಧ ಮಾಡಿದ್ನಲ್ಲ, ಅವರಿಗೆ ಕೃಷ್ಣನಿಗೆ ವಿರುದ್ಧವಾಗಿ ನಿಂತುಕೊಂಡಲ್ಲ ಅಂತ ಭಾಳ ದುಃಖಪಟ್ಟಂತೆ. ಯುದ್ಧ ಪ್ರಾರಂಭವಾಯಿತು. ಆದರೆ ಈ ದೃಶ್ಯ ಮಾತ್ರ ಅವ್ರಿಗೆ ಕಾಣಿಸ್ತು. ಯಾವುದು? ಯುದ್ಧ ಪ್ರಾರಂಭವಾದಾಗ ಇದನ್ನು ದಾಸರು ಹೇಳ್ತಾರೆ. ಕೃಷ್ಣ ಶಂಖನಾದ ಆಯಿತು. ಕೃಷ್ಣ ಪಾಂಚಜನ್ಯ ಊದಿದ. ಧನಂಜಯ ದೇವದತ್ತ ಊದಿದ. ಪೌಂಡ್ರಕವನ್ನು ಭೀಮಸೇನ ಊದಿದ. ಇನ್ನೇನು ಯುದ್ಧ ಪ್ರಾರಂಭವಾಗಿ ನಗಾರಿ ಹೊಡಿಬೇಕು. ಆ ಕಡೆ ಭೀಷ್ಮಾಚಾರ್ಯರು ಆರ್ಡರ್ ಮಾಡಬೇಕು, ನಡ್ರಿ ಯುದ್ಧಕ್ಕೆ ತಂದುಕೊಳ್ಳಿ, ಸೈನಿಕರಲ್ಲಿ ಯುದ್ಧ ಮಾಡಲಿಕ್ಕೆ ಪ್ರಾರಂಭ ಮಾಡಿಬಿಡ್ತಾರೆ. ಈ ಕಡೆ ಧೃಷ್ಟದ್ಯುಮ್ನ, ಪಾಂಡವರ ಪಕ್ಷದಲ್ಲಿ ಸೇನಾಧಿಪತಿ ಧೃಷ್ಟದ್ಯುಮ್ನ, ಈತ ಆರ್ಡರ್ ಕೊಟ್ಟಾದರೂ ಯುದ್ಧ ಪ್ರಾರಂಭ ಆಗ್ತದೆ. ಇನ್ನೇನು ಯುದ್ಧ ಪ್ರಾರಂಭವಾಗಬೇಕು ಎನ್ನುವಾಗ ಈ ಕಡೆ ಸೈನಿಕರು ಸೇರಿಬಿಟ್ಟಿದ್ದಾರೆ. ಕೌರವ ಪಕ್ಷದಲ್ಲಿ ಯೋಧರು ನಿಂತುಕೊಂಡಿದ್ದಾರೆ. ಪಾಂಡವರ ಪಕ್ಕದಲ್ಲಿ ಯೋಧರು ನಿಂತುಕೊಂಡಿದ್ದಾರೆ. ಸೈನಿಕರು ತುಂಬಿಬಿಟ್ಟಿದ್ದಾರೆ. ಯುದ್ಧ ಪ್ರಾರಂಭವಾಗಿ ಇನ್ನೊಂದು ಕೆಲವು ನಿಮಿಷಗಳಲ್ಲಿ ಯುದ್ಧ ಪ್ರಾರಂಭವಾಗಬೇಕು ಅನ್ನುವಾಗ ಇದ್ದಕ್ಕಿದ್ದಂತೆ ಅರ್ಜುನ ಏನು ಮಾಡಿದ? ಕೃಷ್ಣ ರಥವನ್ನು ರಣಾಂಗದ ಮಧ್ಯದಲ್ಲಿ ನಿಲ್ಲಿಸು ಅಂತಂದ. ಆಗ ಕೃಷ್ಣ ತನ್ನ ರಥವನ್ನು, ದಿವ್ಯವಾದ ರಥವನ್ನು ರಣಾಂಗದಲ್ಲಿ ನಿಂದಿರಿಸಿದಾಗ ತನ್ನ ಬಂಧು ಬಾಂಧವರನ್ನು ನೋಡಿ ಮೋಹಿತನಾದ ಅರ್ಜುನ ನಾನು ಯುದ್ಧವಲ್ಲೇ ಅಂತಂದಾಗ 18 ಅಧ್ಯಾಯದ ಭಗವದ್ಗೀತೆಯನ್ನು ಉಪದೇಶ ಮಾಡಿ ಮತ್ತೆ ಅರ್ಜುನನನ್ನು ಯುದ್ಧಕ್ಕೆ ಸನ್ನದ್ಧನಾಗಿ ಮಾಡಿದ. ನಿನ್ನ ಡ್ಯೂಟಿಯನ್ನು ನೀನು ಮಾಡು ಅಂತ ಆದೇಶ ಮಾಡಿದೆ ಕೃಷ್ಣ. ಇಲ್ಲ ಅಂದರೆ ನರಕಕ್ಕೆ ಹೋಗ್ತೀಯಾ ನೀನು. ಕ್ಷತ್ರಿಯನಾಗಿ ಬಂದು ದುಷ್ಟರನ್ನು ಸಂಹಾರ ಮಾಡದೇ ಇದ್ದರೆ, ಭೂಭಾರವನ್ನು ಇಳಿಸದೇ ಇದ್ದರೆ ನೀನು ಕ್ಷತ್ರಿಯನಾಗಿ ಹುಟ್ಟಿದ್ದಕ್ಕೆ ವಿರುದ್ಧವಾಗಿ ಸ್ವಧರ್ಮೇ ನಿಧನಂ ಶ್ರೇಯ. ನೀನು ಯಾವ ಜಾತಿಯಲ್ಲಿ ಹುಟ್ಟಿದ್ದಿ,
ಯಾವ ಧರ್ಮದಲ್ಲಿ ಬೆಳೆದ ಬಂದಿದ್ದಿ ಆ ಧರ್ಮವನ್ನು ಅನುಸರಿಸ್ತಕ್ಕಂಥದ್ದು ನಿನ್ನ ಕರ್ತವ್ಯ. ನಿನ್ನ ಕರ್ತವ್ಯವನ್ನು ನೀನು ಪರಿಪಾಲ. ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ನಾನು ನಡೆಸುವವನು ನಾನು. ನೀನು ಮಾಡಲಿಲ್ಲ, ಯುದ್ಧ ಮಾಡಲಿಲ್ಲ ಅಂದರೆ ಈ ಭೀಷ್ಮ, ಈ ದ್ರೋಣ, ಈ ಅಶ್ವತ್ಥಾಮ, ಈ ಕೃಪ ಇವರೆಲ್ಲ ಉಳಿತಾರೆ ಅಂತ ತಿಳ್ಕೊಂಡಿಯ. ಎಲ್ಲರನ್ನು ನಾನು ಎಂದೋ ನನ್ನ ದೃಷ್ಟಿ ನೋಟದಿಂದ ಕೊಂದುಬಿಟ್ಟಿದ್ದೀನಿ ನಾನು. ನೀನು ಕೇವಲ ನಿಮಿತ್ತ, ಯುದ್ಧ ಮಾಡ್ತಕ್ಕಂಥವ್ನು ಅಟ್ಟೆ ನೀನು. ಕೊಲ್ಲೋದೆಲ್ಲ ನಾನೇ. ನನ್ನ ಇಚ್ಛಾ ಪ್ರಕಾರ ಆಗಿ ಹೋಗ್ಬಿಟ್ಟದೆ. ಯಾಕೆ ಈ ದ್ವಾಪರ ಯುಗದ ಅಂತ್ಯದಲ್ಲಿ ಇನ್ನು ಮುಂದೆ ಕಲಿಯುಗ ಬರ್ತಾರೆ, ದುಷ್ಟರ ಸಂಹಾರ ಆಗಬೇಕು, ಭೂಭಾರ ಇಳಿಬೇಕು ಅಂತ ನಾನು ಸಂಕಲ್ಪ ಮಾಡಿದ್ದೀನಿ. ಆದ ಕಾರಣ ಯುದ್ಧ ಮಾಡು ಅಂತೇಳಿ ಯುದ್ಧಕ್ಕೆ ತೊಡಗಿಸಿದ. ಆಗ ಗೀತೋಪದೇಶ ಮಾಡಿದ. ಎಲ್ಲಿ ಮಾಡಿದ? ರಣರಂಗದಲ್ಲೇ ನಿಂತುಕೊಂಡು ಮಧ್ಯದಲ್ಲಿ ಈ ಕಡೆ ಪಾಂಡವರ ಸೈನ್ಯ, ಈ ಕಡೆ ಕೌರವ ಸೈನ್ಯ. ಕೌರವರ ಸೈನ್ಯದಲ್ಲಿ ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಕೃಪಾಚಾರ್ಯ ಮೊದಲಾದವರು ನಿಂತುಕೊಂಡಿದ್ದ. ಅದರಲ್ಲಿ ಶಲ್ಯ ಕೂಡ ನಿಂತುಕೊಂಡಿದ್ದಾನೆ. ಏನಾಯ್ತಂತೆ ಗೊತ್ತಾ? ವಿಚಿತ್ರವಾಯ್ತಂತೆ. ಒಳ್ಳೆ ಎಲ್ಲರೂ ವೀರಾವೇಶದಲ್ಲಿದ್ದಾರೆ, ಭೀಷ್ಮ ದ್ರೋಣಾದಿಗಳೆಲ್ಲರೂ ಕೂಡ. ಯಾವಾಗ ಕೃಷ್ಣ ಅರ್ಜುನನ್ನು ಉದ್ದೇಶ ಮಾಡಿಕೊಂಡು ಭಗವದ್ಗೀತೆ ಹೇಳಕ್ಕೆ ಶುರು ಮಾಡಿದ್ನೋ, ಆ ದೃಶ್ಯ, ರಮಣೀಯವಾದ ದೃಶ್ಯವನ್ನು ಶಲ್ಯ, ಭೀಷ್ಮ, ದ್ರೋಣ, ಕೃಪಾಚಾರ್ಯ ಮೊದಲಾದವರು ನೋಡಿದರು. ಏನಪ್ಪ ಇದು? ಅರ್ಜುನನಿಗೆ ಕೃಷ್ಣ ಏನೋ ಉಪದೇಶ ಮಾಡ್ತಾ ಇದ್ದಾನಲ್ಲ. ಅರ್ಜುನನಿಗೆ ಕೃಷ್ಣ ಉಪದೇಶ ಮಾಡ್ತಾ ಇದ್ದಾನಂದರೆ ಅದು ಯಾವುದೋ ಹಾಳು ಹರಟೆಯಾಗಿರೋದಿಲ್ಲ. ಅದು ಯಾವುದೋ ಒಂದು ಅಪೂರ್ವವಾದ ತತ್ವವನ್ನು ಹೇಳ್ತಾ ಇದ್ದಾನೆ, ಖಂಡಿತ ಹೇಳ್ತಾ ಇದ್ದಾನೆ. ಆಗ ಶಲ್ಯ ಮಹಾರಾಜರೇ ಮೊದಲಾದವರು ಅಂದುಕೊಂಡ್ರಂತೆ, ಎಂಥ ದುರ್ದೈವ ನಮಗೆ, ಅರ್ಜುನನ ಭಾಗ್ಯ ಎಷ್ಟು ದೊಡ್ಡದು. ಅರ್ಜುನನಿಗೆ ಕೃಷ್ಣನ ಬಾಯಿಯಿಂದ ಬರ್ತಕ್ಕಂಥ ಒಂದು ತತ್ವವನ್ನು ಕೇಳುವ ಸೌಭಾಗ್ಯ ಸಿಕ್ತು. ನಾವು ಈ ದುರ್ಯೋಧನ ಪಕ್ಷ ವಹಿಸಿದ್ದಕ್ಕೆ ನಮ್ಮ ಮನೆ ಬಾರ ಆ ಕೃಷ್ಣನ ಬಾಯಿಯಿಂದ ಬರ್ತಕ್ಕಂಥ ವೇದಾಂತವನ್ನು ಕೇಳುವ ಭಾಗ್ಯ ಸಿಗಲಿಲ್ಲಲ್ಲ, ನಾವು ದೌರ್ಭಾಗ್ಯರಾದೀವಲ್ಲ ಅಂತ ಮನಸ್ಸಿನಲ್ಲಿ ಪಶ್ಚಾತ್ತಾಪ ಪಟ್ಟುಕೊಂಡಿರುತ್ತೆ. ಆ ಪಶ್ಚಾತ್ತಾಪ ಪಟ್ಟುಕೊಂಡಿದ್ದಕ್ಕೆ ಏನು ಫಲ ಸಿಕ್ತು ಅಂತಂದರೆ, ಅಲ್ಲಿ ಅರ್ಜುನನಿಗೆ ಏನು ಆನಂದ ಆಯಿತು, ಇಲ್ಲಿ ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮ, ಶಲ್ಯ ಇವರೆಲ್ಲರಿಗೂ ಕೂಡ ಅಷ್ಟೇ ಆನಂದ ಆಯ್ತಂತೆ. ಅಲ್ಲಿ ಕೇಳಿಲ್ಲ ಇವರು. ಅವನು ಅರ್ಜುನ ಭಗವದ್ಗೀತೆಯನ್ನು ಕೇಳಿದವನು ಅರ್ಜುನ. ಆದರೆ ಕೃಷ್ಣ ಇಲ್ಲಿ ಕೃಪಾ, ದ್ರೋಣಾಚಾರ್ಯ, ಶಲ್ಯ ಇವರು ಭಗವದ್ಗೀತೆ ಕೇಳಿಲ್ಲ. ಇವರು ಕೇಳದೇ ಇದ್ದರೂ ಕೂಡ ಕೇಳಿದ ಅರ್ಜುನನಿಗೆ ಯಾವ ತರಹದ ಆನಂದ ಆಗಬೇಕೋ ಆ ಆನಂದ ಇವರಿಗೆ ಆಯ್ತಂತೆ. ಇದು ದಾಸರೇ ಹೇಳ್ತಾರೆ. ಆದ ಕಾರಣನೇ ಶಲ್ಯ ಹೇಳ್ತಾನೆ, ಶಲ್ಯನೇ ಮುಂದೆ ಜಗನ್ನಾಥ ದಾಸರಾಗಿ. ಆದ ಕಾರಣ ಗುರುಗಳ ಕರುಣದಿಂದ ಆ ರಣರಂಗದಲ್ಲಿದ್ದರೂ ಕೂಡ ಪರಮಾತ್ಮನ ಭಕ್ತವಾತ್ಸಲ್ಯತೆ ಎಷ್ಟು ಅಂದರೆ, ನಾವು ತನ್ನ ಭಕ್ತರೆಂಬ ಭಾವನೆಯಿಂದ ತಾನು ಭಗವದ್ಗೀತೆಯನ್ನು ಅರ್ಜುನನಿಗೆ ಹೇಳಿದರೂ ಕೂಡ ಅದರ ಆನಂದದ ಲಹರಿಯನ್ನು ಸ್ವಲ್ಪ ಯೋಗ್ಯತೆಗೆ ತಕ್ಕಂತೆ ಪ್ರತಿಪಕ್ಷದಲ್ಲಿ ಕೌರವರ ಸೈನ್ಯದಲ್ಲಿ ದುರ್ಯೋಧನ ಪಕ್ಷದಲ್ಲಿ ನಿಂತುಕೊಂಡಿರ್ತಕ್ಕಂಥ ನಮಗೂ ಒಂದು ರೀತಿ ರಣರಂಗದಲ್ಲಿ ಅವರಿಗೆ ಆನಂದ ಆಯ್ತಂತೆ. ರಣರಂಗದಲ್ಲಿ ಯಾರಿಗೂ ಆನಂದ ಆಗಬಾರ್ದು, ಕ್ರೂರತೆ ಇರ್ತಾರೆ, ಅಲ್ಲಿ ಯುದ್ಧ ಮಾಡಬೇಕು ಒಂದು ಉತ್ಸಾಹದಲ್ಲಿರ್ತಾರೆ. ಅಂಥ ಯುದ್ಧ ಮಾಡಬೇಕು, ಶತ್ರುಗಳನ್ನು ಕೊಲ್ಲಬೇಕು ಎಂಬ ಉತ್ಸಾಹದಲ್ಲಿದ್ದ ಭೀಷ್ಮ, ದ್ರೋಣ, ಕೃಪ, ಶಲ್ಯರಿಗೆ ಇದ್ದಕ್ಕಿದ್ದಂತೆ ಒಂದು ಥರದ ವಿಚಿತ್ರವಾದ ವೇದಾಂತ ಶ್ರವಣ ಮಾಡಿದರೆ ಏನು ಆನಂದ ಆಗಬೇಕು, ಭಗವತ್ ಕಥೆಯನ್ನು ಕೇಳಿದರೆ ಏನು ಆನಂದ ಆಗಬೇಕು, ಭಗವಂತನ ಸ್ಮರಣೆ ಮಾಡಿದರೆ ಏನು ಆನಂದ ಆಗಬೇಕು, ಆ ಆನಂದ ಆಯ್ತಂತೆ. ಆ ಆನಂದವನ್ನು ಅನುಭವಿಸ್ತಾ ಪಶ್ಚಾತ್ತಾಪ ಪಟ್ಟರು. ಅಯ್ಯೋ, ನಮಗಿಂಥ ಭಾಗ್ಯ ಇಲ್ಲದೆ ಹೋಯ್ತಲ್ಲ, ಅರ್ಜುನನಿಗೆ ಸಾಕ್ಷಾತ್ ಕೃಷ್ಣನ ಬಾಯಿಯಿಂದ ಏನೋ ಧರ್ಮೋಪದೇಶ ಕೇಳುವ ಭಾಗ್ಯ, ನಮ್ಮ ಮನೆ ಬಾರಿ ಈ ಕೌರವ ಪಕ್ಷದಲ್ಲಿದ್ದು ಆ ಯೋಗ್ಯತೆ ಕಳ್ಕೊಂಡವಲ್ಲ ಅಂತ ವೀರತ್ವದಲ್ಲಿ ಕೂಡ ಪಶ್ಚಾತ್ತಾಪ ಅನುಭವಿಸಿ ಆನಂದ ಅನುಭವಿಸಿದ ಕಾರಣ ಆ ಜ್ಞಾನ ಅಂದು ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ಉಪದೇಶ ಮಾಡಿ ಕೃಷ್ಣ ಉಪದೇಶ ಮಾಡಿದ ಗೀತೆಯ ಸಾರದ ಆನಂದದ ಅನುಭೂತಿಯನ್ನು ಈ ಜಗನ್ನಾಥದಾಸರಾದಾಗ ಅದು ಸ್ಮರಣೆಗೆ ಬಂದ ಕೂಡಲೇ ಗುರುಗಳ ಕರುಣದಿಂದ ಆಪನಿತು ಪೇಳುವೆ, ಗುರುಗಳ ಕೃಷ್ಣನ ಗೀತಾಚಾರ್ಯನ ಕರುಣೆಯಿಂದ ಅಲ್ಲಿ ನಮಗೆ ಆನಂದ ಕೊಟ್ಟ. ಬರೀ ಆನಂದ ಕೊಡಲಿಲ್ಲ, ಪಶ್ಚಾತ್ತಾಪವನ್ನು ಕೊಟ್ಟ, ಸ್ವಲ್ಪ ಅನುಭೂತಿಯನ್ನು ಕೊಟ್ಟ. ಈಗ ಅದು ಸ್ಮರಣೆಗೆ ಬರ್ತಾ ಇದೆ ಅಂದುಕೊಂಡು ಗುರುಗಳ ಕರುಣದಿಂದ ಗೀತಾಚಾರ್ಯ ಕೃಷ್ಣನ ಕರುಣೆಯಿಂದ ಹರಿಕಥಾಮೃತ ಸಾರ ಪೇಳುವೆ, ಪರಮ ಭಗವದ್ ಭಕ್ತರು ಇದನ್ನು ಆದರದಿ ಕೇಳುವುದು. ಇನ್ನು ಮುಂದೆ
ಈ ಗುರುಗಳ ಕರುಣೆ ಅಂತಕ್ಕಂಥ ಶಬ್ದದ ಪ್ರಯೋಗದ ಹಿನ್ನೆಲೆಯಲ್ಲಿ ಇನ್ನೊಂದು ಏನು ಮೊಟ್ಟ ಮೊದಲನೇ ನಾವು ತಿಳ್ಕೊಂಡ್ವಿ, ಮೋಹಿನಿ ರೂಪಿಯಾಗಿರ್ತಕ್ಕಂಥ ಪರಮಾತ್ಮನ ಪರಮಾನುಗ್ರಹದಿಂದ ಒಂದು ಸೌಟ ಅಮೃತ ಕುಡಿದ್ನಲ್ಲ, ಅದೇ ನಿನಗೆ ಹರಿಕಥಾನುಸಾರವಾಗಿ ಬರ್ತದೆ ಅಂತ ಹೇಳಿದ್ನಲ್ಲ, ಅದು ಇವತ್ತು ಫಲಿಸ್ತು. ಆ ಮೋಹಿನಿ ರೂಪಿಯಾದ ಗುರುವಿನ ಕರುಣೆಯಿಂದ ನಾನು ಹರಿಕಥಾನುಸಾರ ಹೇಳ್ತೀನಿ. ಎರಡನೇ ಜನ್ಮದಲ್ಲಿ ಪ್ರಹ್ಲಾದ ರೂಪಿಯಾಗಿರ್ತಕ್ಕಂಥ ಅವನಿಗೆ ತಮ್ಮನಾಗಿ ಹುಟ್ಟುವ ಭಾಗ್ಯ ಸಿಕ್ತು. ಪ್ರಹ್ಲಾದ ರೂಪಿಯಾದ ಗುರುವಿನ ತತ್ವೋಪದೇಶದಿಂದ ನಾನು ಈ ಹರಿಕಥಾಮೃತಸಾರ ಅಂದರೆ ಪ್ರಹ್ಲಾದ ಎಂಬ ಗುರುವಿನ ಅನುಗ್ರಹದಿಂದ ಅಂದು ಮಾಡಿದ್ದು ಕೃತಯುಗದಲ್ಲಿ, ಈಗ ಅದು ಫಲಿಸ್ತಾ ಇದೆ. ಆ ಗುರುಗಳ ಕರುಣದಿಂದ ನಾನು ಹರಿಕಥಾಮೃತಸಾರ. ಮೂರನೇ ಶಲರಾಜನಾಗಿದ್ದ ಕೂಡ ಕೃಷ್ಣ ಎನ್ನುವ ಗೀತಾಚಾರ್ಯನ ಕರುಣೆಯಿಂದ ಈ ಹರಿಕಥಾಮೃತಸಾರ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ದಾನೆ. ಮುಂದೆ ಇನ್ನೂ ಏನು ಅನುಭೂತಿ ಹೊಂದ್ತಾರೆ ಅದನ್ನು ನಾಳೆ ನೋಡೋಣ ಅಂತ ಹೇಳ್ತಾ, ಹರೇ ಶ್ರೀನಿವಾಸ ಗುರು ರಾಘವೇಂದ್ರ.